ಹೆಲೋ ಫ್ಯಾಷನ್ ಲವರ್ಸ್. ಇವತ್ತು ನಾವು ಫಾರ್ಮಲ್ ಪ್ಯಾಂಟಿಗೆ ಜಿಪ್ ಯಾವ ತರ ಹಚ್ಚೋದು ಅನ್ನೋದನ್ನ ನೋಡಿ. ನಾನು ಆಲ್ರೆಡಿ ಇಲ್ಲಿ ಪ್ಯಾಂಟ್ ರೆಡಿ ಸ್ಟಿಚ್ ಮಾಡ್ಕೊಂಡು ಇಟ್ಟಿದ್ದಿದ್ದೆ. ನೀವು ಕಟಿಂಗ್ ಮಾಡ್ಕೊಳ್ಬೇಕಂದ್ರೆ ಇದು ಏನ್ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ನ ಫೀಮೇಲ್ಸಿಗೆ ನೀವು ಸ್ಟಿಚ್ ಮಾಡ್ತಾ ಇದ್ದೀರಿ ಅಂದ್ರೆ ದಿಸ್ ಹ್ಯಾಸ್ ಟು ಕಮ್ ಆನ್ ರೈಟ್ ಸೈಡ್. ಸೊ ಇದನ್ನ ಎಕ್ಸ್ಟ್ರಾ ಈ ತರ ಮೊದಲೇ ರೆಡಿ ಕಟಿಂಗ್ ಮಾಡಿ ಇಟ್ಕೊಳ್ಬೇಕು. ನನಗಿದು ಇಂಟರ್ಲಾಕ್ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಲೈನಿಂಗ್ ಫ್ಯಾಬ್ರಿಕ್ ಹಾಕಿದ್ದೀನಿ. ಲೈನಿಂಗ್ ಫ್ಯಾಬ್ರಿಕ್ ಹಾಕಿ ಇದನ್ನ ಸ್ಟಿಚ್ ಮಾಡಿ ಇಟ್ಟಿದ್ದಿದ್ದೆ. ಇದನ್ನ ಟರ್ನ್ ಮಾಡಿದ ತಕ್ಷಣ ಈ ತರ ಇದು ರೆಡಿ ಆಗುತ್ತೆ. ಈಗ ನೀವು ಜಿಪ್ ಅಟ್ಯಾಚ್ ಮಾಡಿದ ತಕ್ಷಣ ಇದು ಹಿಂಗ್ ಒಳಗಡೆ ಹೋಗುತ್ತಲ್ಲ, ಇಲ್ಲಿ ಜಿಪ್ದು ಸ್ಟಿಚ್ ಬರುತ್ತೆ. ಅದನ್ನ ಸ್ಟಿಚ್ ಮಾಡಬೇಕಂದ್ರೆ ನೀವು ನೋಡ್ಬೋದು ಇದು ಎಕ್ಸ್ಟ್ರಾ ಯಾಕೆ ಇರುತ್ತೆ ಅಂತ. ಸೊ ನಾ ಈಗ ಎಲ್ಲದಕ್ಕಿಂತಲೂ ಮೊದಲೇ ಏನು ಮಾಡ್ತೀನಿ, ಈ ಸೈಡಲ್ಲಿರೋ ಪಾರ್ಟನ್ನು ನಾನು ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೊಂಡು ಇಟ್ಟಿದ್ದಿದ್ದೆ. ಸೊ ಇದನ್ನ ಫಸ್ಟ್ ಅಟ್ಯಾಚ್ ಮಾಡಿ ಆಮೇಲೆ ಇದನ್ನ ಅಟ್ಯಾಚ್ ಮಾಡ್ತೀನಿ. ನೀವು ಅದನ್ನ ನೋಡಿ. ಈಗ ನಾನು ಏನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಇದು ಜಿಪ್ ಒಳಗಡೆ ಹಿಂಗೆ ಎಕ್ಸ್ಟ್ರಾ ಬರುತ್ತೆ. ಅಂದ್ರೆ ಜಿಪ್ ಚುಚ್ಚಬಾರ್ದು ಅಂತ ಒಳಗಡೆ ಎಕ್ಸ್ಟ್ರಾ ಕೊಟ್ಟಿರ್ತಾರಲ್ಲ, ನಿಮ್ಮ ಪ್ಯಾಂಟ್ಸ್ ಅಲ್ಲೂ ನೀವು ಚೆಕ್ ಮಾಡ್ಬೋದು. ಅದೇ ಪಟ್ಟಿ ನಾನೀಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದೇನಿಲ್ಲ, ಕಟ್ ಮಾಡಿರೋದನ್ನ ನಾನು ಇಂಟರ್ಲಾಕ್ ಮಾಡೋದು ಬೇಡ ಅಂತ ಒಂದು ಸ್ಟಿಚ್ ಹಾಕೊಳ್ತಾ ಇದ್ದೀನಿ ಅಷ್ಟೇ. ಇದು ಈ ತರ ಎಲ್ ಶೇಪಲ್ಲಿ ನಾನು ಸ್ಟಿಚ್ ಮಾಡಿದ್ದೀನಿ. ಇದನ್ನ ನಾನೀಗ ಟರ್ನ್ ಮಾಡ್ಬೋದು. ಎಕ್ಸ್ಟ್ರಾ ಇದ್ದಿದ್ದ ಪಾರ್ಟ್ ಏನಿದೆ ಅಲ್ಲ, ನಾನು ಒಳಗಡೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದೇನಿದೆ ಅಲ್ಲ, ಇದು ನಾನು ಈಗ ಜಸ್ಟ್ ಸ್ಟಿಚ್ ಹಾಕಿದ್ನಲ್ಲ ಅದನ್ನೇ ಇನ್ಔಟ್ ಮಾಡಿಕೊಂಡು ಐರನ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಏನು ಮಾಡ್ತೀನಿ, ಈ ಜಿಪ್ಪು ಇದ್ರ ಮೇಲೆ ಪ್ಲೇಸ್ ಮಾಡ್ತೀನಿ. ಇದನ್ನು ಇದ್ರ ಕೆಳಗಡೆ ಈ ಥರ ಪ್ಲೇಸ್ ಮಾಡಿ ಸ್ಟಿಚ್ ಹಾಕ್ತೀನಿ. ಇಲ್ಲಿ ರಫು ಮಾಡಿ ನಾನು ಇದನ್ನ ಎಂಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ನೋಡಿದ್ರೆ ಇಲ್ಲಿ ತನಕ ಅಟ್ಯಾಚ್ ಮಾಡ್ಕೊಂಡು, ಈಗ ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಏನಿದೆ ಅಲ್ಲ, ಈ ಸೈಡ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಸೈಡ್ ಯಾವ ಥರ, ಹಿಂಗೆ ಉಲ್ಟಾ ಮಾಡಿ. ಈಗ ಇದನ್ನ ಏನು ಮಾಡಬೇಕು, ಜಸ್ಟ್ ಒಂದು 2 mm ಅಷ್ಟು ಹೊರಗಡೆ ಇಟ್ಟು, ಅಂದರೆ ಜಿಪ್ ಕಾಣ್ಲಾರದಕ್ಕೆ ನಾವು ಈ ಥರ ಹೊರಗಡೆ ಇಡಬೇಕು. ಅಷ್ಟು ಹೊರಗಡೆ ಇಟ್ಟು ಒಂದು ಜಸ್ಟ್ 2 ಪಾಯಿಂಟ್ ಹೊರಗಡೆ ಇಟ್ಟು ಇಲ್ಲಿಗ ಸ್ಟಿಚ್ ಹಾಕಬೇಕು. ಅದೇ ಸ್ಟಿಚ್ ನಾನೀಗ ಹಾಕ್ತೀನಿ. ಈಗ ಇದನ್ನ ಟರ್ನ್ ಮಾಡಿ ಈ ಥರ. ಈಗ ನೋಡಿದ್ರ ಜಿಪ್ ಏನಾಗುತ್ತೆ, ಜಿಪ್ ಹಾಕಿದ್ದಾದ್ಮೇಲೆ ಇದು ತನ್ನಂತಾನೆ ಇದ್ರ ಮೇಲೆ ಬರುತ್ತೆ. ಈಗ ನಾವು ಈ ಜಿಪ್ ಏನಿದೆಲ್ಲ ಇದು ಒಳಗಡೆ ಹಾಕಿ, ನೀವು ಮೇಲ್ಗಡೆಯಿಂದ ಸ್ಟಿಚ್ ಹಾಕೋದಿದ್ರೆ ಮೇಲ್ಗಡೆಯಿಂದ ಹಾಕಿ, ಇಲ್ಲ ಒಳಗಡೆಯಿಂದ. ಈಗ ಅಲ್ಲಿ ರಫು ಮಾಡಿ ಅದೇ ಸ್ಟಿಚ್ನ ನಾನು ಮುಂದೆ ಕಂಟಿನ್ಯೂ ಮಾಡ್ತೇನೆ. ಇದು ನೋಡ್ತಾ ಇದ್ದೀರಲ್ಲ, ಜಿಪ್ ನಾನು ಅಟ್ಯಾಚ್ ಮಾಡಿದ್ದ ಆಯಿತು. ಈಗ ಈ ಜಿಪ್ನ ನಾನು ಕಟ್ ಮಾಡ್ತೀನಿ. ಇಲ್ಲಿ ತನಕ ಕಟ್ ಮಾಡಿ ಇದನ್ನೆಲ್ಲ ಹಾಕಿ ಈ ಥರ ರಫು ಮಾಡ್ತೀನಿ.
ಎರಡನೇ ಸ್ಟಿಚ್ ನಾನು ಹಾಕಿ ರಫು ಮಾಡಿದ ರೀಸನ್ ಏನು ಅಂದರೆ ರೆಡಿಮೇಡ್ ಪ್ಯಾಂಟ್ಸ್ ಎಲ್ಲ ಏನಿರುತ್ತೆ ಲಾಕ್ ಸಿಸ್ಟಮ್ ಇರುತ್ತೆ, ಪ್ರತಿಯೊಂದು ಪಾರ್ಟಲ್ಲೂ ಒಂದು ಇಂಟರ್ಲಾಕ್ ಆಗುತ್ತೆ, ಒಂದು ಲಾಕ್ ಸಿಸ್ಟಮ್ ಆಗುತ್ತೆ. ನಾವು ಮನೇಲಿ ಹೊಲಿಯೋರು ಆ ಥರ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಟ್ರಾ ಇದೇನಿದೆಲ್ಲ ಇನ್ನೊಂದು ಸರ್ತಿ ಸ್ಟಿಚ್ ಹಾಕಿದ್ದೀನಿ. ಈಗ ನೋಡಿ ಫಿನಿಶಿಂಗ್ ಯಾವ ಥರ ಕಾಣುತ್ತೆ ಅಂತ. ಜಿಪ್ ಇದು ಓಪನ್ ಮಾಡಿದ ಆದ್ಮೇಲೂ ಒಳಗಡೆ ಎಲ್ಲ ಸೇಮ್ ಔಟ್ಸೈಡ್ ಯಾವ ಥರ ಫಿನಿಶಿಂಗ್ ಇದೆ ಅಲ್ಲ ಅದೇ ಥರ ಫಿನಿಶಿಂಗ್ ಇದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಅಪ್ಡೇಟ್ಸ್.